ಎಲ್ಲರಿಗೂ ಶುಭ ಮುಂಜಾನೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಉಳ್ಳಾಲ ವಲಯವು ಇದರ ಪ್ರಮುಖ ಮುಖಂಡರ ಜೊತೆ ಇಂದು ಉಳ್ಳಾಲದ ಈ ಪತ್ರಿಕಾ ಕೇಂದ್ರದಲ್ಲಿ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದು ಉಳ್ಳಾಲ ನಗರ ಕೇಂದ್ರಿತವಾಗಿ ಮತ್ತು 13 ಗ್ರಾಮ ಪಂಚಾಯತ್ಗಳು ಮತ್ತು ಸ್ಥಳೀಯದ ಪಟ್ಟಣ ಪಂಚಾಯತ್ ಮತ್ತು ಪುರಸಭೆಯನ್ನು ನಗರಸಭೆಯನ್ನು ಒಳಗೊಂಡಿರುತ್ತದೆ. ಈ ಒಂದು ಸಂಸ್ಥೆಯ ಈ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ ಕಳೆದ 7 ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯಾಚರಿಸ್ತಾ ಇದೆ. ಮುಸ್ಲಿಂ ಸಮಾಜದ ಅತ್ಯಂತ ಹಿಂದುಳಿದಂತಹ ವರ್ಗದವರ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಆ ಮೂಲಕ ಕ್ರೀಡೆಯಿಂದ ಸಮುದಾಯದ ಸಬಲೀಕರಣ ಎಂಬ ಗುರಿಯಿಂದ ಹಿತದೃಷ್ಟಿಯಿಂದಾಗಿ ಈ ಸಂಘಟನೆ ಕಾರ್ಯಾಚರಿಸುತ್ತಾ ಇದೆ. ಇದೇ ಬರುವ ಸೆಪ್ಟೆಂಬರ್ 12ರಂದು ನಗರದ ಇಂಡಿಯಾನಾ ಕನ್ವೆನ್ಷನ್ ಹಾಲಿನಲ್ಲಿ ರಾಜ್ಯ ಮಟ್ಟದ ಯುವ ನಾಯಕರ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ನಡೆಯಲಿಕ್ಕಿದೆ. ಆ ಪ್ರಯುಕ್ತ ನಾವಿಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಆರಂಭಿಸುತ್ತಾ ಇದ್ದೇವೆ. ಇಂದಿನ ಪತ್ರಿಕಾಗೋಷ್ಠಿಗೆ ಉಳ್ಳಾಲ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ಉಳ್ಳಾಲ ಝೋನಿನ ವಲಯದ ಅಧ್ಯಕ್ಷರಾಗಿರುವಂತಹ ಜನಾಬ್ ಅಬ್ದುಲ್ ರಹಮಾನ್ ಸಾಗರ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಜೊತೆ ಉಳ್ಳಾಲ ವಲಯದ ಉಪಾಧ್ಯಕ್ಷರಾಗಿರುವಂತಹ ಜನಾಬ್ ನಾಸಿರ್ ಸಾಮನಿಗೆ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ ಸದಸ್ಯರಾಗಿರುವಂತಹ ಜನಾಬ್ ಫಯಾಜ್ ಪಟ್ಲಾರ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಆಗಿರುವಂತಹ ಮತ್ತು ಉಳ್ಳಾಲ ವಲಯದ ಕ್ರೀಡಾ ಸಂಚಾಲಕರಾಗಿರುವಂತಹ ಜನಾಬ್ MK ಅಬ್ದುಲ್ ರಹಮಾನ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ರಾಜ್ಯ ಮಟ್ಟದ ಸದಸ್ಯರಾಗಿರುವಂತಹ ಇಮ್ತಿಯಾಜ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಜೊತೆ ಮತ್ತೋರ್ವರು ಸದಸ್ಯರಾಗಿರುವಂತಹ ರಿಯಾಜ್ ಅವರು ಹಳೆಗೋಟೆ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಾಗಿರುವಂತಹ ಎಲ್ಲ ಬಂಧುಗಳನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದು ಕರ್ನಾಟಕ ರಾಜ್ಯ ಸಮಿತಿಯು ಸರಿಸುಮಾರು 7 ವರ್ಷಗಳ ಮೊದಲು ಪ್ರಾರಂಭವಾಗಿದ್ದು, ನಂತರ ಆ ಪ್ರಾರಂಭವಾದ ಕ್ಷಣದ ಸಮಯದಲ್ಲಿ ಕೊರೋನಾ ಎಂಬ ಮಹಾಮಾರಿ ನಮ್ಮ ಈ ರಾಷ್ಟ್ರಕ್ಕೆ ಬಂದ ಹಿನ್ನೆಲೆಯಲ್ಲಿ ಮತ್ತು ಕೆಲವು ಕಾರಣಾಂತರಗಳಿಂದ ಈ ಒಂದು ಸಂಘಟನೆ ವತಿಯಿಂದ ಕೆಲವೊಂದು ಕಾರ್ಯಕ್ರಮವನ್ನು ಮಾಡಲು ನಮಗೆ ಅಸಾಧ್ಯವಾಗಿದ್ದು, ಇದೀಗ ಈ ರಾಜ್ಯದ ಕಮಿಟಿಯವರು 2 ಜಿಲ್ಲೆಗಳಲ್ಲಿ ಒಂದು ಒಳ್ಳೆಯ ರೀತಿಯ ಎಲ್ಲ ನಮ್ಮ ಸಮುದಾಯದ ಎಲ್ಲ ಯುವ ನಾಯಕರನ್ನು ಸೇರಿಸಿಕೊಂಡು ಘಟಕಗಳನ್ನು ಪ್ರಾರಂಭಿಸಿದೆ. ಈಗಾಗಲೇ ಸುಮಾರು 17 ಘಟಕಗಳನ್ನು ಈ ಒಂದು ಯಾವಳಿ ಜಿಲ್ಲೆಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಉಳ್ಳಾಲ ವಲಯದಲ್ಲಿ ಉಳ್ಳಾಲ ಝೋನ್ನಲ್ಲಿ ಈ ಒಂದು ಘಟಕದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಹಮಾನ್ ಸಾಗರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರೆಸ್ ಮೀಟ್ನಲ್ಲಿದ್ದಾರೆ. ರಾಜ್ಯದ ಸದಸ್ಯರಾಗಿರ್ತಕ್ಕಂತಹ ಫಯಾಜ್ ಭಟ್ ಅಬ್ದುಲ್ ರಹಮಾನ್ ರವರು, ಇಮ್ತಿಯಾಜ್ ರವರು, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಿಯಾಜ್ ರವರು, ಅಬ್ದುಲ್ ರಹಮಾನ್ ರವರು, ಇನ್ನೋರ್ವ ರಿಯಾಜ್ ರವರು ಕೂಡ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಾವು ಇದೇ ತಾರೀಕು 12
ಈ ತಿಂಗಳಲ್ಲಿ ಇಂಡಿಯಾನಾ ಹಾಲ್ನಲ್ಲಿ ಒಂದು ಬೃಹತ್ ಯೂತ್ ಲೀಡರ್ಸ್ ಮೀಟ್ ಅನ್ನತಕ್ಕಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಲಿದ್ದೇವೆ. ಈ ಕಾರ್ಯಕ್ರಮ ನಮ್ಮ ಮುಖ್ಯ ಉದ್ದೇಶ ಸ್ಪೋರ್ಟ್ಸ್ನಲ್ಲಿ ಯಾರು ಮುಂದೆ ಬರ್ತಾರೆ ಅವರನ್ನ ಗುರಿಯಾಗಿರಿಸಿಕೊಂಡು ಅವರಿಗೆ ಈ ಒಂದು ಯೂತ್ ಲೀಡರ್ಸ್ ಮೀಟ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಏನು ನಮ್ಮ ಸಂಸ್ಥೆಯ ವತಿಯಿಂದ ಸಹಕರಿಸಬೇಕು ಅನ್ನೋಂಥದ್ದನ್ನ ನಾವು ಅಲ್ಲಿ ತೀರ್ಮಾನಿಸಲಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯದ ವಿಧಾನಸಭಾಧ್ಯಕ್ಷರಾಗಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ KPCC ಪ್ರಧಾನ ಕಾರ್ಯದರ್ಶಿಯು ಉದ್ಯಮಿಯಾಗಿರ್ತಕ್ಕಂಥ ಇನಾಯತ್ ಅಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ SDPI ರಾಜ್ಯ ಮುಖಂಡರಾಗಿರ್ತಕ್ಕಂತಹ ರಿಯಾಜ್ ಕಡಂಬೂರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ಸಾಮಾಜಿಕ ಚಳವಳಿ ಹೋರಾಟಗಾರ ಮುನೀರ್ ಕಾಟಿಪಲ್ಲ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇನ್ನಿತರ ಅನೇಕ ಉದ್ಯಮಿಯವರು NRI ಘಟಕದ ಉದ್ಯಮಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಇದರ ರೂಪುರೇಷೆಗಳನ್ನ ನಮ್ಮ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಸಾಗರ್ ಅಬ್ದುರಹಮಾನ್ ರವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ಉಳ್ಳಾಲ ಝೋನ್ನ ಅಧ್ಯಕ್ಷರಾಗಿ ನಾನು ಕಳೆದ 7 ವರ್ಷದಿಂದ ಕಾರ್ಯಾಚರಿಸುತ್ತಿದ್ದು, ನಮ್ಮ ಆತ್ಮ ಮಿತ್ರ ನಾಸೀರ್ ಅವರು ಹೇಳಿದಾಗೆ ಕೊರೋನಾ ಎಂಬ ಒಂದು ರೋಗ ಹರಡುವುದರಿಂದ ನಾವು ಈ ಒಂದು ಭಾಗದಲ್ಲಿ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಲು ಅವಕಾಶ ನಮಗೆ ಆಗಲಿಲ್ಲ. ದೇವರ ದಯದಿಂದ ಇನ್ನು ಮುಂದಕ್ಕೆ ನಾವು ಹೆಚ್ಚಿನ ಒಂದು ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಕ್ರೀಡೆಯಲ್ಲಿ ಯುವಕರು ಮುಂದೆ ಬರಬೇಕಾದಂಥ ಅವಶ್ಯಕತೆಯನ್ನು ಮನಗಂಡು, ತಮಗೆ ಗೊತ್ತಿರುವ ಹಾಗೆ ಕ್ರೀಡೆಯಿಂದಾಗಿ ಹಲವು ಅಕ್ರಮ ಚಟುವಟಿಕೆಗಳು ನಾಶವಾಗುತ್ತಿದೆ. ಆದ್ದರಿಂದ ನಾವು ಕ್ರೀಡೆಗೆ ಹೆಚ್ಚಿನ ವಿಧದ ಪ್ರೋತ್ಸಾಹವನ್ನು ನಾವು ನೀಡುತ್ತೇವೆ ಎಂಬ ಒಂದು ಉದ್ದೇಶದಿಂದ ನಾವೊಂದು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಇದನ್ನು ನಾವು ವಿಸ್ತರಿಸ್ತಾ ಇದ್ದು ಈಗಾಗಲೇ 17 ಘಟಕಗಳನ್ನು ಹೊಂದಿದ್ದು, ಯುವಕರು ಮಾಧ್ಯಮ ಮಿತ್ರರಿಗೆ ಗೊತ್ತಿರುವ ಹಾಗೆ ಅನೇಕ ಬೇಡದ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾದಕ ದ್ರವ್ಯವಾಗಲಿ, ಕುಡಿತದ ಚಟವಾಗಲಿ, ಹಾಗೆ ಇನ್ನಿತರ ತಂಬಾಕು ಇನ್ನಿತರ ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹ ಈ ಒಂದು ಕಾಲದಲ್ಲಿ ನಾವು ಅವರಿಗೆ ಕ್ರೀಡೆಯ ಮಹತ್ವವನ್ನು ತಿಳಿಸಿ ಕ್ರೀಡೆಗೆ ಪ್ರೋತ್ಸಾಹಿಸುವ ವತಿಯಿಂದ ಒಂದು ಇದೇ ಬರುವ ತಾರೀಕು 12ರಂದು ಇಂಡಿಯಾನಾ ಹಾಲ್ ಮಂಗಳೂರು ಭಾಗದಲ್ಲಿ ಒಂದು ಅವಳಿ ಜಿಲ್ಲೆಗಳ ಯುವ ನಾಯಕತ್ವದ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರದ ಎಲ್ಲರೂ ಬರಬೇಕಾಗಿದೆ. ಅವರನ್ನು ನಮ್ಮ ಕೇಂದ್ರ ಸಮಿತಿಯವರು ಆಹ್ವಾನಿಸುತ್ತಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ತಮ್ಮ ನೋಂದಾವಣೆಯನ್ನು ಮಾಡಿಕೊಳ್ಳಲು ಅವಕಾಶವನ್ನು ಅಲ್ಲಿ ನಾವು ಕಲ್ಪಿಸುತ್ತಿದ್ದೇವೆ. ಆದ್ದರಿಂದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾದ ಅವಶ್ಯಕತೆ ಇದೆ. ಇದನ್ನು ಮನಗೊಂಡು ತಾವುಗಳು ಹೆಚ್ಚಿನ ವಿಧದಲ್ಲಿ ನಮಗೆ ಒಂದು ಸಹಕಾರವನ್ನು ನೀಡಬೇಕಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಆತ್ಮೀಯರೇ, ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ತಮ್ಮಲ್ಲಿ ಏನಾದರೂ ಯಾವುದು ರಿಜಿಸ್ಟ್ರೇಷನ್ ನಂಬರ್ ನಾನು ನಿಮಗೆ
ಸಾರಿ ಸೊಸೈಟಿ ಆಕ್ಟ್ ಮೂಲಕ ರಿಜಿಸ್ಟ್ರೇಷನ್ ಆಗಿದೆ. ಓಕೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದು ಭಾರತದ ವಿಧಿನಿಯಮ ಸೊಸೈಟಿ ಆಕ್ಟ್ ಇದರ ಅಧೀನದಲ್ಲಿ ಇದನ್ನು ನೋಂದಾವಣೆಗೊಳಿಸಲಾಗಿದೆ. ಬೇರೇನಾದರೂ ಸಾರಿ ಓಕೆ 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 ಇಲ್ಲ ಅದಂದ್ರೆ ಆ ದಿವಸ ಈ ಉಳ್ಳಾಲ ಅಂದ್ರೆ ನಾವು ಈಗ ಕರೆ ನೀಡ್ತಾ ಇರುವುದು ಉಳ್ಳಾಲ ವಲಯದ ಉದಯೋನ್ಮುಖ ಕ್ರೀಡಾಪಟುಗಳು ಅವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಅಲ್ಲಿ ತಮ್ಮ ಯಾವ ಕ್ಷೇತ್ರದಲ್ಲಿ ಇನ್ನು ತೊಡಗಿಸಿಕೊಳ್ಳಲು ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಲು ಬಯಸ್ತಾರೆ ಅಂತಹ ಕ್ರೀಡಾಪಟುಗಳು ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದಂತ ನಾವು ಕರೆ ನೀಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಈ ಒಂದು ಸಂಘಟನೆಗೆ 7,000ಕ್ಕೂ ಅಧಿಕ ಯುವಕರನ್ನು ನಾವು ಆಹ್ವಾನಿಸಿದ್ದೇವೆ. ಇದೇ ಬರುವ 12 ತಾರೀಕಿನಂದು ಬರುವ ದಿವಸಗಳಲ್ಲಿ ನಾವು ಅವರಿಗೆ ಒಂದು ಫಾರ್ಮನ್ನು ನೀಡ್ತಿದ್ದೇವೆ. ಅವರು ಯಾವ ಕ್ರೀಡೆಯಲ್ಲಿ ಅವರ ಆಸಕ್ತಿ ಆ ಕ್ರೀಡೆಯಲ್ಲಿ ಬೆಳೆಸಿಕೊಳ್ಳಲು ಇದು ನಮ್ಮ ಮೂಲ ಉದ್ದೇಶವಾಗಿದೆ. ಓಕೆ. ಈಗ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಇಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದೇವೆ. ಹೀಗಾಗಿ ರಾಜ್ಯ ಸದಸ್ಯರಾಗಿರುವಂತಹ ಫಯಾಜ್ ಪಟ್ಲರ್ ಅವರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಬಹಳ ಸುಶ್ರಾವ್ಯವಾಗಿ ನಡೆಸಿಕೊಳ್ಳಲು ಸಹಕರಿಸಿದಂತಹ ಉಳ್ಳಾಲ ಕಾರ್ಯನಿರತರ ಪತ್ರಕರ್ತ ಸಂಘದ ಈ ಒಂದು ಇದರ ಎಲ್ಲ ಸಿಬ್ಬಂದಿಗಳಿಗೂ ಮುಖ್ಯಸ್ಥರಿಗೂ ಪ್ರಥಮವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಇದರ ಉಳ್ಳಾಲ ಝೋನ್ ಅಧ್ಯಕ್ಷರಾಗಿರುವಂತಹ ಜನಾಬ್ ಅಬ್ದುಲ್ ರಹಮಾನ್ ಸಾಗರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಜನಾಬ್ ನಾಸಿರ್ ಸಾಮನಿಗೆ, ರಾಜ್ಯ ಸದಸ್ಯರಾಗಿರುವಂತಹ ಫಯಾಜ್ ಪಟ್ಲ, ಇಮ್ತಿಯಾಜ್, ಅದೇ ರೀತಿ ಜನಾಬ್ ರಿಯಾಜ್ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿರುವಂತಹ ಉಳ್ಳಾಲ ವಲಯದ ಸದಸ್ಯರಾಗಿರುವಂತಹ MK ಅಬ್ದುಲ್ ರಹಮಾನ್ ಇವರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಸೇರಿದಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.